ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಅಂತೂ ಒಂಥರ ಸ್ಪೆಷಲ್ ವ್ಲಾಗ್ ಫ್ರೆಂಡ್ಸ್. ಯಾಕಂತಂದರೆ ಇಷ್ಟು ಬೆಳಗ್ಗೆ ಎದ್ದು ಈ ವಾತಾವರಣ ನೋಡ್ತಾ ಇರೋದು ತುಂಬ ವರ್ಷಗಳಾದಮೇಲೆ. ಯಾಕಂತಂದರೆ ಅಂದರೆ ಮಾಮೂಲಿ ಇರಬೇಕಾರೆಲ್ಲ ನಾರ್ಮಲಾಗಿ ಪ್ರೆಗ್ನೆಂಟ್ ಇರಬೇಕಾದ್ರೆ ಆಗಿರ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಆಗಿರ್ಬೋದು, ನಮ್ಮ ಅತ್ತೆ ಮನೇಲಿರೋ ತನಕ ಬೇಗ ಎದ್ದೇಳ್ತಿದ್ದೆ. ಆಮೇಲೆಲ್ಲನೂ 8 ಗಂಟೆ 9 ಗಂಟೆ ಆ ಥರ ಎಲ್ಲ ಇದ್ದು ಅಭ್ಯಾಸ ಆಗಿಬಿಟ್ಟಿತ್ತು. ಇವಾಗ ಫಸ್ಟ್ ಟೈಮ್ 4 ಗಂಟೆ ಅನಿಸುತ್ತೆ ಈ ವಿಡಿಯೋ ತೆಗಿಬೇಕಾದ್ರೆ. ಸೊ ಅಷ್ಟು ಬೇಗ ಎದ್ದುಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಅಷ್ಟು ಬೇಗ ಎದ್ದೊಳ್ಳೋದಕ್ಕೆ ಕಾರಣ ಬಂದುಬಿಟ್ಟು ನಮ್ಮ ಪಾಪು. ಅವಳು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ಲು. ಅವಳನ್ನ ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟು ಬಂದು ನಮ್ಮ ಅಮ್ಮ ಕೆಲಸ ಮಾಡ್ತಾಯಿದ್ದೀವಿ. ನಾನು ಮಾಡ್ತಾಯಿಲ್ಲ, ನಮ್ಮ ಅಮ್ಮ ಮಾಡ್ತಾಯಿದ್ದಾರೆ. ಅವರು ಬಾಗಿಲು ತೊಳೆದು ರಂಗೋಲಿ ಹಾಕ್ತಾಯಿದ್ದಾರೆ. ಇವತ್ತು ಶುಕ್ರವಾರ ಅಂದರೆ ಮಗು ಆಗದಾಗಿಂದ ಪೂಜೆನೇ ಮಾಡಿಲ್ಲ ಮನೇಲಿ. ಎಲ್ಲಿ ಮಗು ನೋಡ್ಕೊಳ್ಳೋದು, ನನ್ನ ನೋಡ್ಕೊಳ್ಳೋದು, ಮನೆ ಕೆಲಸ ಇದೇ ಸರಿಯಾಗಿಬಿಡುತ್ತೆ. ಹಂಗಾಗಿ ಪೂಜೆ ಮಾಡಿರಲಿಲ್ಲ. ಇವತ್ತು ಮಾಡ್ತಾರಾ ಇಲ್ಲ ಅನ್ನೋದು ಡೌಟಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ತುಂಬ ನಮ್ಮಮ್ಮ ಫುಲ್ ಇಂಟ್ರೆಸ್ಟಾಗಿ ಇವತ್ತು ಪೂಜೆ ಮಾಡಬೇಕು, ಮನೆಯೆಲ್ಲ ಗಮನಿಸ್ಬೇಕು ಅಂದ್ಬಿಟ್ಟು ಏನೇನೋ ಟ್ರೈ ಮಾಡಿಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದರು. ನಾನು ಫೀಡ್ ಮಾಡಿಸಿ ಮಲಗಿಸಿದ್ದೆ. ನೋಡಿದ್ರೆ ಮತ್ತೆ ಅಳ್ತಾಯಿದ್ಲು. ನಮ್ಮಮ್ಮ ರಂಗೋಲಿ ಹಾಕ್ಬಿಟ್ಟು ಬಂದು ಹಂಗೆ ಎತ್ಕೊಂಡ್ರು. ಅವಳನ್ನ ತೂಗಿಸಿ ಕೈಯಲ್ಲಿ ತೂಗಿಸಿ ಆಡಿಸಿ ಮಲಗಿಸಿದ್ರೆ ಸ್ವಲ್ಪ ಬೇಗ ಮಲ್ಕೊತಾಳೆ. ಇಲ್ಲ ಅಂತಂದರೆ ಅಳ್ತಾ ಇರ್ತಾಳೆ ಅಂದ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡು ಮಂಚದ ಮೇಲೆ ನಮ್ಮ ಅಮ್ಮಂದು ಯಾವಾಗಲೂ ರೆಗ್ಯುಲರು ಜಾಬ್ ಮತ್ತು ಯಾವಾಗ ಅದೇ ಜಾಗನೇ. ನೈಟೆಲ್ಲ ಇದ್ದಿರ್ತಾಳೆ, ಬೆಳಗ್ಗೆಲ್ಲ ಮಲ್ಕೊತಾಳೆ. ಅಂದರೆ ಒಂದೊಂದು ದಿನ ಒಂದೊಂದು ಥರ. ಇವತ್ತೊಂಥರ ಇದ್ದಂಗೆ ನಾಳೆ ಒಂಥರ ಇರೋಲ್ಲ ದಿನ. ಆ ಥರ ತುಂಬ ರೊಟೀನ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಆ ಥರ ಬೆಳಗ್ಗೆ ಎದ್ದು ಪಾಪು ನಿದ್ದೆ ಮಾಡಿಸ್ತಾಯಿತ್ತು. ನಾನು ಕೂತ್ಕೊಂಡಿದ್ದೀನಿ. ಇವಾಗ ಮಲ್ಕೊಬಿಡ್ಬೇಕು ನಾನು. ಯಾಕಂತಂದರೆ ಬೆಳಗ್ಗೆ 2 ಅವರ್ಗೆ 1.5 ಅವರ್ಗೆ ಒಂದ್ಸರಿ ಅರ್ಧ ಅವರ್ಗೆಲ್ಲ ಎದ್ದಿರ್ತಾಳೆ. ಸರಿಯಾಗಿ ನಿದ್ದೆ ಆಗಿರಲ್ಲ. ಸ್ವಲ್ಪ ಬೆಳಗ್ಗೆ ಎದ್ದು ನಾವು ಅಮ್ಮ ಕೈಲಿ ಮಗು ಕೊಟ್ಬಿಟ್ಟು ನಾನು ಮಲ್ಕೊಂಡು ನಿದ್ದೆ ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ. ಹೂವು ಎಲ್ಲ ತೊಗೊಬಂದು ರೆಡಿ ಇಟ್ಕೊಂಡಿದ್ದಾರೆ. ದೇವ್ರ ಪಾತ್ರೆಗೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಮನೆ ಗುಡಿಸಿ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೇಕಂತೇಳಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅವತ್ತೇ ಬೆಳಗ್ಗೆ ನಿದ್ದೆ ಮಾಡಿದ್ರೆ ಆಗಿದ್ದಾಳೆ. ಯಾವಾಗೂ ಬೆಳಗ್ಗೆ ಟೈಮ್ ನಿದ್ದೆ ಮಾಡೋಳು ಚೆನ್ನಾಗಿ. ಬಟ್ ಅವತ್ತು ಪೂಜೆ ಮಾಡಿಬಿಡ್ತಾರೆ ಅಂತ ಏನೋ ನಿದ್ದೆನೇ ಮಾಡ್ತಾರೆ. ನಾವು ಅಮ್ಮ ತೊಟ್ಲಲ್ಲಿ ಹಾಕ್ಬಿಟ್ಟು ತೂಗ್ತಾ ಇದ್ದಾರೆ. ಅದನ್ನು ಕೇಳಿಸ್ಕೊಳ್ಳಿ. ಪಾಕದಾಗ ಹಾಕಿದೀಯಮ್ಮ, ಸ್ವಲ್ಪ ಹೊತ್ತೇನೆ ಕುಸ್ತಾನೆ ತಟ್ತಾನೆ ಹಂಗೆ ಕುಸ್ತಾನೆ ತಟ್ತಾನೆ ಇದ್ದೆ. ತಟ್ಟೋದು ಮಲಗಿಸೋದು ಮತ್ತೆ ಕುಯ್ಯೋ ಅನ್ನೋದು. ಕಿರಿಸ್ತಾಳೆ. ಅಕ್ಕಪಕ್ಕ ಮನೆಯವರೆಲ್ಲ ಬರಬೇಕು ಅಂತ 2 ಗಂಟೆಗೆ ಯಾರು ಬರಲ್ಲ. ಯಾಕಂದ್ರೆ ಎಲ್ಲ ಮಲಗಿರ್ತಾರೆ. ಇಲ್ಲ ಎಲ್ಲ ಬಂದಿರೋ ನಂಗೆ ಸರಿ ನೈಟ್ ಸಕ್ಕತ್ ನಗು ಅಂದ್ಬಿಡ್ತು. ಎಷ್ಟು ಜ್ವರ ಕಿರಿಸ್ಬಿಟ್ಲಲ್ಲ. ಅಲ್ಲೋ ಅಷ್ಟು ತೊಡೆ ಮೇಲೆ ಹಾಲು ಕುಡಿಸ್ಬೇಕಾದ್ರೆ ಎಷ್ಟು ಬೇಗ ಮಲ್ಕೊಬಿಟ್ಲು. ನೋಡ್ದ ಮಗ್ರು ನಿನ್ ಮೇಲೆ ಪಾಪ ಅಂತ ಅಜ್ಜಿ ಚಾಂಪಪ್ಪು ಇವಳ ಮೇಲೆ ಪಾಪ ಮಾಡ್ತೀನಿ. ಏನ್ ಮಾಡ್ಕೊಂಡೆ ಏನು ಮಾಡಲ್ಲ. ಮುಂದೆ ಎಲ್ಲರೂ ಸುಣ್ಣ ಆಗಿದ್ದೇನೆ. ಇಷ್ಟು ಬೇಗ ಎಷ್ಟು ಮಾಡುದು ನೋಡ್ದ. ಕೈಯು ಕಷ್ಟ ನಿದ್ದೆ ಮಾಡವಳೆ. ಎತ್ಕೊಂಡ್ರೆ ಸರೆಂಟ್ ಆತಳೆ. ಇನ್ನ ಬರಿಲ್ಲ ಮಗ ಅವಳಲ್ಲಿ ಹಂಗೆ ಕಣ್ಣು ತೇಲಿಸ್ತಾಳೆ. ಹಂಗೆ ಕಂಡುಬಿಟ್ಬಿಡ್ತಾಳೆ. ಮುಚ್ತಾಳೆ ರೀ. ನಿದ್ದೆ ಇನ್ನೇನು ಮರ್ತು ಮಲಗಿಬಿಡ್ಬೇಕು ಅನ್ನೋ ಮೂಮೆಂಟ್ ಕೈ ಎಚ್ಚರಿಕೆ ಮಾಡಿ ಕಿಟ್ನಿ ಕೆಲ್ಸ ಹೇಳ್ತಾಳೆ. ಇನ್ನೂ ಎತ್ಕೊಂಡಿಲ್ಲಲ್ಲ ನಾನು ಯಾಕೆ ಸುಮ್ಗೆ ಇದ್ದೀನಿ. ಫೈನಲಿ ಪಾಪುನ ನಿದ್ದೆ ಮಾಡಿಸ್ಬಿಟ್ಟು ತುಂಬ ಹೊತ್ತು ತೊಟ್ಲಲ್ಲಿ ತೂಗಿ ಸಾಕಾಯಿತು. ಅವಳು ಏನಂದರೆ ತೊಟ್ಲಲ್ಲಿ ನಮ್ಮ ಕೈಯಲ್ಲೇ ಇರಬೇಕು ಮತ್ತು ಸ್ಕಿನ್ ಕಾಂಟ್ಯಾಕ್ಟ್ ಬೇಕು ಅನ್ನೋ ಥರ ಫೀಲ್ ಮಾಡ್ತಾಳೋ ಏನೋ ಗೊತ್ತಿಲ್ಲ. ನೈಟ್ ಟೈಮ್ ಅಂತೂ ತೊಟ್ಲಲ್ಲಿ ಮಲ್ಕೊತಾಳೆ. ಬಟ್ ಎದ್ದೊಳ್ತಾನೆ ಇರ್ತಾಳೆ. 2 ಅವರ್ಸ್ಗೆ ಒಂದ್ಸರಿ ಎದ್ದರೆ ಮತ್ತೆ 2 ಅವರ್ ಮಲಗೋದಿಲ್ಲ. ಆ ಥರ ನೋಡೋಕ್ಕೆ ಹೋದರೆ ಅವಳು ನೈಟ್ ಫುಲ್ಲು ಎದ್ದಿರೋದ್ರೇ ಆಗುತ್ತೆ. ನನಗಂತೂ ಈ ನಡುವೆ ಫುಲ್ಲು ನಿದ್ದೆನೇ ಇಲ್ಲ. ಈ ವ್ಲಾಗ್ನ ತೆಗಿಬೇಕಾದ್ರೆ ಅವಳು ತುಂಬ ನೈಟೆಲ್ಲನೂ ಎದ್ದಿರ್ತಾಳೆ. ಅವಳು ರೋಟೀನೇ ಇವತ್ತಿದ್ದಂಗೆ ನಾಳೆ ಇರೋಲ್ಲ. ಹೇಳೋಕ್ಕೆ ಆಗೋದಿಲ್ಲ. ಇವತ್ತು 2 ಅವರ್ಸ್ ಮಲಗಿದಾಳೆ ಅಂದರೆ ನಾಳೆ ಒಂದು 4 ಅವರ್ಸ್ ಮಲ್ಕೊತಾಳೆ. ಆಮೇಲೆ ನಾಳಿದ್ದು ನಾಡಿದ್ದು ಮಲಗೋದಿಲ್ಲ. ಸೊ ಆ ಥರ ಇದೆಯಾ. ಹಾಗಾಗಿ ನಮ್ಮಮ್ಮ ಇಳ್ಕೊಂಡಿದ್ರು. ಇನ್ನೊಂದು ಏನಂತಂದರೆ ಈಚೆ
ಕೆಳಗಡೆ ಮಲಗಿಸಿದ್ರೆ ಜೋರಾಗಿ ಆಳ್ತಾಳೆ, ಕೈಯಲ್ಲಿ ಎತ್ಕೊಳ್ಳೋಷ್ಟ್ರಲ್ಲಿ ಹಂಗೆ ತೂಕುಟ್ಕೆ ಹಂಗೆ ನಿದ್ದೆ ಮಾಡ್ತಾಳೆ. ಎಷ್ಟು ಡೀಪ್ ಸ್ಲೀಪಲ್ಲಿ ಇದ್ರೋಳೋ ಇವಳು ಅಂತ ಅನಿಸುತ್ತೆ, ಅಷ್ಟು ಇದು ಮಾಡ್ತಾಳೆ. ಅದಕ್ಕೆ ಏನು ಡ್ರಾಮಾ ಮಾಡ್ತಾಳೆ ಅಂತ ನಮ್ಮಮ್ಮ ಅಂದ್ಕೊಂಡು ತೊಟ್ಲು ತೂಗ್ತಾ ಇದ್ವಿ. ನಮ್ಮಮ್ಮ ತೂಗಿ ಸಾಕಾಯಿತು. ಫೈನಲಾಗಿ ಮಲಗಿಸಿದ್ರು, ಮತ್ತು ಸ್ವಲ್ಪ ಹೊತ್ತನೇ ಎದ್ಬಿಟ್ಲು ಅಂಥೇಳಿ ಕೆಳಗಡೆನೇ ಮಲಗಿಸಿದ್ದೀನಿ. ಮಲ್ಕೊಂಡಿದ್ದಾಳೆ ಆರಾಮಾಗಿ, ಕೆಳಗಡೆ ಮಲ್ಕೊತಾಳೆ. ತೊಟ್ಲಲ್ಲಿ ಕಮ್ಮಿ ಮಾಡಿದ್ಲು ಆವಾಗ. ನಾನು ಈ ತೊಟ್ಲು ಪಿಂಕ್ ಕಲರ್ ತೊಟ್ಲು ಇರ್ಬೇಕಾದ್ರೆ, ಇವಾಗ ತೊಟ್ಲು ಚೇಂಜ್ ಮಾಡಿದ್ದೀವಿ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನು ಎತ್ತ ಅಂತಂದ್ಬಿಟ್ಟು. ಸೊ ಆಮೇಲೆ ಕೆಳಗಡೆ ಮಲಗಿಸಿದಾದ್ಮೇಲೆ ಇನ್ನು ನಾನು ಪಾಪು ಇಬ್ಬರು ಸ್ನಾನ ಮಾಡಿರಲಿಲ್ಲ. ನಮ್ಮಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಡೆಲಿವರಿ ಆದಾಗಿಂದ ಇದೇ ಫಸ್ಟ್ ಪೂಜೆ ಅಂತ ಅನಿಸುತ್ತೆ, ಯಾಕಂದರೆ ಒಬ್ಬಳೇ ಮಾಡಬೇಕು ಎಲ್ಲನೂ, ಮನೆ ಕೆಲಸ ಮತ್ತು ನನ್ನ ನೋಡ್ಕೊಳ್ಳೋದು, ಪಾಪು ನೋಡ್ಕೊಳ್ಳೋದು ಎಲ್ಲನೂ, ಹಂಗಾಗಿ ಮಾಡೋಕ್ಕೆ ಆಗಿಲ್ಲ. ಇವತ್ತು ಪೂಜೆಗೆ ಹೂವೆಲ್ಲ ಚೆನ್ನಾಗಿ ತರಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪತ್ರ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ಪೂಜೆ ಮಾಡ್ತಾಯಿದ್ರು. ನಂದು ಲಾಸ್ಟ್ ಡೆಲಿವರಿ ವ್ಲಾಗ್ನ ಅಪ್ಡೇಟ್ ಮಾಡಿದ್ದೆ. ಆವಾಗ ತುಂಬ ಜನ ಒಳ್ಳೊಳ್ಳೆ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ, ತುಂಬ ಜನ ಖುಷಿ ಆಯಿತು, ಮತ್ತು ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿದ್ದೀರಾ. ಮತ್ತು ತುಂಬ ಜನ ನಿಮ್ಮ ಮಗಳ ದೇವತೆ ಥರ ನಿಮಗೆ ತುಂಬ ಕಷ್ಟಪಟ್ಟಿದ್ದೀರಾ, ಇವಾಗ ಚೆನ್ನಾಗಿರಿ ಅಂತ ಹೇಳಿದ್ದೀರಾ. ತುಂಬ ಜನ ಕಣ್ಣಲ್ಲಿ ನೀರು ಬರುತ್ತೆ ನಿಮ್ಮ ವ್ಲಾಗ್ ನೋಡಿದ್ರೆ, ತುಂಬ ಹ್ಯಾಪಿ ಆಗುತ್ತೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಕೂಡ, ಯಾರೆಲ್ಲ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ ಅವರಿಗೆಲ್ರಿಗೂ ಕೂಡ. ಸೊ ನಾನು ಡೆಲಿವರಿ ಆಗಬೇಕಾದ್ರೆ ಏನು ಅಂದ್ಕೊಂಡಿದ್ದೆ ಅಂತಂದರೆ, ಜುಲೈ ಆಗಸ್ಟು ಈ ಥರ ಟೈಮಲ್ಲೆಲ್ಲ ತುಂಬ ಮಳೆಗಾಲ ಅಲ್ವಾ, ತುಂಬ ಮಳೆ ಬರ್ತಾ ಇರುತ್ತೆ, ಕೋಲ್ಡ್ ಕ್ಲೈಮೇಟ್ ಇರುತ್ತೆ, ಬೆಚ್ಚಗೆ ಇರ್ಬೋದು, ಹಂಗೆ ಹಿಂಗೆ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಕೋಲ್ಡ್ ಕ್ಲೈಮೇಟ್ ಇಷ್ಟ, ಯಾಕಂದರೆ ಆವಾಗ ಬೆಚ್ಚಗಿರ್ಬೋದು ಬೆಡ್ಶೀಟೆಲ್ಲ ಹೊಚ್ಕೊಂಡು ಅಂತ ಅಂದ್ಕೊಂಡಿದ್ದೆ. ಅಂದರೆ ಅಷ್ಟೊಂದು ಕಷ್ಟ ಆಗೋಲ್ಲ ಅಂತ. ಬಟ್ ಇವಾಗ ಜುಲೈ ಮಂತಲ್ಲಿ ಕೂಡ ಫುಲ್ಲು ಬಿಸಿಲು, ಮತ್ತು ಮನೆಯಲ್ಲಂತೂ ನಮ್ಮದು ಶೀಟ್ ಮನೇನ, ಫುಲ್ಲು ಸೆಕೆ ಆಗುತ್ತೆ. ಫುಲ್ಲು ಕೂತ್ಕೊಂಡ್ರೆ ಸ್ವೆಟ್ ಆಗ್ತಾ ಇರುತ್ತೆ. ಅದು ಬೆಡ್ ಮೇಲೆ ಮಲ್ಕೊಂಡ್ರೆ ಅಂತೂ ಇನ್ನೂ ಹೀಟ್ ಪ್ರೊಡ್ಯೂಸ್ ಮಾಡೋದಕ್ಕೇನೋ ತುಂಬ ಸೆಕೆ ಅಂತ ಅನಿಸುತ್ತೆ. ಹಾಗಾಗಿ ಆಲ್ಮೋಸ್ಟ್ ಕೆಳಗಡೆನೇ ಇದ್ದೀನಿ. ನಿಮಗೆ ಯಾರೆಲ್ಲ ಈ ಥರ ಅನಿಸಿದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದು ನನ್ನ ಡೈಲಿ ರೊಟೀನ್ ಥರ. ಇವತ್ತಿನ ರೊಟೀನ್ ಈ ಥರ ಆಯ್ತು ಅಂದರೆ ನಾಳೆ ಇನ್ನೊಂದು ಥರ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟಾಗಿ ಬೆಳಗ್ಗೆಯಿಂದ ಸಂಜೆ ತನಕ ವ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ವಿಡಿಯೋನೂ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ವ್ಲಾಗ್ ಬರುತ್ತೆ ಕರೆಕ್ಟಾಗಿ ಬೆಳಗ್ಗೆಯಿಂದ ಸಂಜೆ ತನಕ. ನಮ್ಮ ರಿಯಲ್ ಆ್ಯಂಡ್ ರಾ ಬಾಣಂತನ ಮನೇಲಿ ಯಾವ ಥರ ನಡೀತಿದೆ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನು ಸುಮಾರಷ್ಟು ಕಂಟೆಂಟ್ನ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಫೀಡಿಂಗ್ ಮದರ್ಸು ಮತ್ತು ನ್ಯೂ ಮಾಮ್ಸು, ಪ್ರೆಗ್ನೆಂಟ್ ಲೇಡೀಸು, ನ್ಯೂ ಮಾಮ್ ಜರ್ನಿಯಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ವೀಡಿಯೋಸ್ ಹೆಲ್ಪ್ ಆಗ್ಬೋದು, ಇಷ್ಟ ಆಗ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವೀಡಿಯೋಸು. ಈ ಥರ ನೀವು ಲೈಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಜಾಸ್ತಿ ಮೋಟಿವೇಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ.